ಈಗಾಗಲೇ ರದ್ದಾಗಿರುವಂಥ ಫ್ಲೈಟ್ಗಳ ಮಾಹಿತಿಯನ್ನು ಲಿಸ್ಟನ್ನು ಕೈಯಲ್ಲಿಟ್ಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಸೊ ಒಳಗಡೆ ಹೋಗೋದಕ್ಕೆ ಅಂದರೆ ಹಾರಾಟ ನಡೆಸ್ತಾ ಇರುವಂಥ ಒಂದು ವಿಮಾನಗಳ ಒಂದು ಪ್ರಯಾಣಿಕರನ್ನು ಒಳಗಡೆ ಕಳಿಸೋದಕ್ಕೆ ಹರಸಾಹಸ ಪಡ್ತಾ ಇರೋಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಒಳಗಡೆ ಹೋಗೋದಕ್ಕೆ ಈ ರೀತಿಯಾದಂಥ ಒಂದು ಜಮಾವಣೆ ಆಗಿದ್ದಾರೆ. ಆದರೆ ಪ್ರತಿಯೊಬ್ಬರ ಒಂದು ವಿಮಾನಗಳನ್ನು ಚೆಕ್ ಮಾಡಿ ಸೊ ಟೇಕ್ ಆಫ್ ಆಗುವಂಥ ಅವಶ್ಯಕತೆ ಇರುವಂಥ ವಿಮಾನಗಳ ಇರುವಂಥ ಪ್ಯಾಸೆಂಜರ್ಸ್ನ ಮಾತ್ರ ಅಂದರೆ ಪ್ರಯಾಣಿಕರನ್ನು ಮಾತ್ರ ಒಳಗಡೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇರೋಂಥದ್ದು. ಹೀಗಾಗಿ ಎಲ್ಲರಿಗೂ ಕೂಡ ಗೊಂದಲ ಇದೆ, ನಮ್ಮ ಫ್ಲೈಟ್ ಇದೆಯೋ ಇಲ್ವೋ ಅಂತ. ಹೀಗಾಗಿ ಒಳಗಡೆ ಹೋಗೋದಕ್ಕೆ ಈ ರೀತಿ ನೂಕುನುಗ್ಗಲಾಗ್ತಾ ಇದೆ. ಸೊ ಒಂದು ಕಡೆ ಒಳಗಡೆ ಹೋಗೋದಕ್ಕೆ ನೂಕುನುಗ್ಗಲಾದರೆ ಇನ್ನೊಂದು ಕಡೆ ಸರತಿ ಸಾಲಿನಲ್ಲೂ ಕೂಡ ತುಂಬ ಕ್ಯೂ ಇದೆ. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಇವರೆಲ್ಲ ಕೂಡ ಒಳಗಡೆ ಹೋಗುವಂಥ ಒಂದು ಕೆಲಸಕ್ಕೆ ಹೋಗ್ತಾ ಇರೋಂಥದ್ದು. ಅಂದರೆ ಪ್ರಯಾಣ ಬೆಳೆಸೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಎಲ್ಲರಿಗೂ ಕೂಡ ಸರತಿ ಸಾಲಿನಲ್ಲಿ ಇದ್ದಾರೆ. ಅಂದರೆ ಯಾವ ಒಂದು ವಿಮಾನಗಳು ಹಾರಾಟ ನಡೆಸ್ತೇವೆಯೋ ಅಂಥ ವಿಮಾನಗಳ ಪ್ರಯಾಣಿಕರನ್ನು ಮಾತ್ರ ಒಳಗಡೆ ಕೆಲಸವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರ ಡಿಪಾರ್ಚರ್ ಬಳಿ ಈ ರೀತಿ ನೂಕುನುಗ್ಗಲಾಗ್ತಿದೆ. ಸೊ ಒಂದೆರಡು ಪ್ರಯಾಣಿಕರಿಗೆ ಒಂದಷ್ಟು ಕನ್ಫ್ಯೂಷನ್ ಕೂಡ ಇದೆ. ಸೊ ನಮ್ಮ ಫ್ಲೈಟ್ ಇದೆಯೋ ಇಲ್ವೋ ಅಂತ. ಸೊ ಕೌಂಟರ್ ಬಳಿ ಚೆಕ್ ಮಾಡೋದು ಒಂದು ಕಡೆ ಆದರೆ ಈ ರೀತಿ ಯಾರ್ಯಾರನ್ನು ಒಳಗಡೆ ಬಿಡ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ಸೊ ಆ ಒಂದು ಕೌಂಟರ್ಗಳ ಬಳಿ ಬಂದು ಈ ರೀತಿ ಒಳಗಡೆ ನುಗ್ಗಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಅವರ ಒಂದು ವಿಮಾನಗಳ ಸ್ಟೇಟಸನ್ನು ನೋಡಿಕೊಂಡು ಯಾವ ಸಮಯಕ್ಕಿದೆ